ನಮಸ್ಕಾರ. ನಮ್ಮ ಕನ್ನಡ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ ಸಾಂಸ್ಕೃತಿಕ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಚಿಕ್ಕಸಿಂಧಿಯ ಸದ್ಗುರು ವೀರೇಶ್ವರ ಶರಣರು 4ನೇ ಭಾಗವನ್ನು ಇವತ್ತು ಹೇಳುತ್ತಿದ್ದೇವೆ. ಈಗ ತಾನೇ ನಾವು ಮನೆ ಪೂಜೆ ಮಾಡಿ ಬಂದಿದ್ದೇವೆ. ಯಾಕಂದರೆ ಸದ್ಗುರುಗಳ ಚರಿತ್ರೆ ಹೇಳಬೇಕಂದ್ರೆ ಅದು ಕೇವಲ ಮನಸ್ಸು ಶುದ್ಧ ಆಗಿದ್ದರೆ ಸಾಲದು, ಶರೀರವೂ ಶುದ್ಧವಾಗಿರಬೇಕು. ಅಂಥ ಮಹಾತ್ಮರಿಗೆ ನಾವು ಗೌರವಿಸಬೇಕು. ಆದರೆ ಹಾಗೆ ಸುಮ್ಮನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತಕೊಂಡು ಇವತ್ತು ಭಕ್ತಿಯಿಂದ ಮಾಡೋಕ್ಕಂತ ಪ್ರಯತ್ನ ಮಾಡಿದ್ದೀವಿ. ಸರಿ, ಸಮಯ ಅಭಾವ ಇದೆ. ಯಾಕೆ ಸಮಯ ಅಭಾವ ಅಂದರೆ ಕಡಿಮೆ ಅವಧಿಯಲ್ಲಿ ಸಂಕ್ಷಿಪ್ತ ಜೀವನ ಹೇಳಬೇಕು ಅಂತ ನೋಡಿ. ಚಿಕ್ಕಸಿಂಧಿಗೆ ಶ್ರೀ ವೀರೇಶ್ವರ ಶರಣರು ಈಗಾಗಲೇ 3ನೇ ಭಾಗದಲ್ಲಿ ಹೇಳಿದ್ದೇನೆ, ಆದರೂ ಅದನ್ನೇ ಸ್ವಲ್ಪ ಮುಂದುವರಿಸ್ತಾ ಇದ್ದೇನೆ. ಚಂದ್ರಶೇಖರ್ ಬಿರಾದರವರು ಚರಿತ್ರಕಾರರು, ಅವರ ಒಂದು ಕಥೆಯೇ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಬರ್ಕೊಂಡು ಹೇಳ್ತಾ ಇದ್ದೇನೆ ನೋಡಿ. ಚಿಕ್ಕಸಿಂಧಿಗೆ ಸದ್ಗುರು ಶ್ರೀ ವೀರೇಶ್ವರ ಶರಣರು ಅವರು ತಮ್ಮ ದೇವರನಾವದಿಗೆಯನ್ನು ಬಿಟ್ಟು ಚಿಕ್ಕಸಿಂಧಿಗೆ ಬಂದು ಆಮೇಲೆ ಅವರು ತಮ್ಮ ಅತ್ತೆಯನ್ನು ಕಳ್ಕೋತಾರೆ. ಆಮೇಲೆ ಇವರಿಗೆ ಯಾರೂ ಇಲ್ಲದಂಗದಾಗತ್ತೆ. ಇವರು ಚಿಕ್ಕಸಿಂಧಿಗೆ ಒಂದು ಮಲ್ಲಿಕಾರ್ಜುನ ಮಠವನ್ನು ನೋಡ್ತಾ ಇರುವಾಗ ಇವರಿಗೆ ಜೋಡಿ ಊಟಕ್ಕೆ ಮನೆ ವ್ಯವಸ್ಥೆ ಮಾಡೋಕ್ಕೆ ಇರದೇ ಇದ್ದಾಗ ಆಗ ಏನಾಗುತ್ತೆ ಅಂದರೆ ತಂದೆ ತಾಯಿಯರು ಹಾಗೂ ಬಂಧು ಬಳಗ ಊರಿನ ಜನರೆಲ್ಲ ಇವರಿಗೆ ಒತ್ತಾಯ ಮಾಡ್ತಾರೆ, ಮದುವೆ ಮಾಡ್ಕೊಳ್ಳಿ ಅಂತ. ಆದರೆ ಇವರಲ್ಲಿ ಒಂದು ವೈರಾಗ್ಯ ಭಾವ ಇರುತ್ತೆ. ಯಾಕಂದರೆ ಇವರು ಮೂಲತಃ ಹುಟ್ಟಬೇಕಾದ್ರೆ ಜನಸೇವೆಗಾಗಿ, ಭಕ್ತರ ಸೇವೆಗಾಗಿ ಹುಟ್ಟಿದವರು. ಹೀಗಾಗಿ ವೈರಾಗ್ಯ ಭಾವ ಆದರೂ ಕೂಡ ತಂದೆ ತಾಯಿ ಅಥವಾ ಜನ ಬಂಧು ಬಳಗಕ್ಕೆ ಮನವೊಲಿದು ಅವ್ರ ಮನಸ್ಸು ಒಲಿಸಿದರು. ಆಮೇಲೆ ಇವರು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ತಾರೆ. ಆಮೇಲೆ ನಿಮಗೆ ಗೊತ್ತು, ಮದುವೆಗೆ ಇವರ ಹೆಂಡತಿ ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ರುದ್ರಾಂಬೆಯವರು ಇವರ ಹೆಂಡತಿಯಾಗಿ ಬರ್ತಾರೆ. ಮುಂದೆ ಹೀಗೆ ಸಂಸಾರ ಸುಖವಾಗಿ ನಡೀತಾ ಇರುವಾಗ ಮುಂದೆ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂಸಾರ ಇದೆಲ್ಲ ನಡೆಯುವಾಗ ಹಾಗೆ ಮುಂದೆ ಇವರಿಗೆ ರುದ್ರಾಂಬೆಯವರು ಗರ್ಭಿಣಿ ಆಗ್ತಾರೆ. ಮೊದಲನೇ ಹೆರಿಗೆ ಗರ್ಭಿಣಿ ಆಗ್ತಾರೆ. ಮೊದಲೇ ನೋಡಿ, ವೀರೇಶ್ವರ ಶರಣರು ತ್ರಿಕಾಲ ಜ್ಞಾನಿಗಳು. ತಾಯಿ ಜಗದಂಬೆಯನ್ನು ಒಲಿಸಿಕೊಂಡವರು, ಶಕ್ತಿ ದೇವತೆಯನ್ನು ಒಲಿಸಿಕೊಂಡವರು, ತ್ರಿಕಾಲ ಜ್ಞಾನಿ, ಸಿದ್ಧಿಯನ್ನು ಪಡ್ಕೊಂಡವರು. ಇವರಿಗೆ ಗೊತ್ತು ತಮಗೆ ಗಂಡು ಮಗನೇ ಆಗುತ್ತೆ. ಹಾಗೂ ಆ ಗಂಡು ಮಗ ಆದರೂ ಕೂಡ ಆ ಗಂಡು ಮಗನ ಆಯುಷ್ಯ ಕೇವಲ 12 ವರ್ಷ ಆಯುಷ್ಯ ಮಾತ್ರ. 12 ವರ್ಷ ಮಾತ್ರ ಬದುಕ್ತಾನೆ, ಆಮೇಲೆ ಅವನು ಬದುಕೋದಿಲ್ಲ ಅನ್ನುವಂಥ ವಿಷಯ ಇವರಿಗೆ ಮೊದಲೇ ಗೊತ್ತಿರುತ್ತೆ. ಆದರೂ ಕೂಡ ಇದು ಅಲೌಕಿಕವಾಗಿ ಅವರು ತ್ರಿಕಾಲ ಜ್ಞಾನಿಗಳಾಗಿದ್ದರೂ ಕೂಡ ಲೌಕಿಕವಾಗಿ ಅವರು ಒಬ್ಬ ತಂದೆ, ಹೆಂಡತಿಗೆ ಒಬ್ಬ ಗಂಡ, ಹುಟ್ಟುವಂಥ ಮಗನಿಗೆ ತಂದೆ ಆಗಿರ್ತಾರೆ. ಅದಕ್ಕೆ ಅವ್ರಿಗೆ ಮಗನನ್ನು ವಿಧಿ ಏನೇ ಬರಲಿ ಆದರೂ ಮಗನ ಉಳಿಸ್ಕೋಬೇಕನ್ನುವಂಥ ಒಂದು ಹಂಬಲ ಕಾಡುತ್ತೆ. ಅದಕ್ಕೆ ಒಂದು ಸಲ ಏನು ಮಾಡ್ತಾರಂದರೆ, ಮೊದಲನೇ ಹೆರಿಗೆ ಆಗಿನ ಕಾಲದಾಗ, ಹಳೆ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲೆಲ್ಲ ಏನು ಸರ್ಕಾರಿ ಆಸ್ಪತ್ರೆ ಇದ್ದಿಲ್ಲ, ಮನೆಯಲ್ಲೇ ಸೂಲಗಿತ್ತಿ ಬರ್ತಿದ್ದರು ಅನುಭವಗಳಂತ. ಹೆರಿಗೆ ದಿವಸ ಸೂಲಗಿತ್ತಿ ಬಂದಾಗ ಆ ಸೂಲಗಿತ್ತಿ ಹೇಳ್ತಾರೆ, ನಾವು ಒಂದು ಲಿಂಬೆಹಣ್ಣನ್ನು ಮಂತ್ರಿಸಿಕೊಡ್ತಾರೆ. ಲಿಂಬೆಹಣ್ಣು ಮಂತ್ರಿಸಿಕೊಟ್ಟು ಇದನ್ನು ಹುಟ್ಟುವಂಥ ಮಗು ಭೂಸ್ಪರ್ಶ ಮಾಡಿದ ತಕ್ಷಣ ಈ ಲಿಂಬೆಹಣ್ಣನ್ನು 3 ಸಲ ಆ ಮಗುವಿನ ಮೇಲೆ ಎಳೆದು ಹೊರಗೆ ಹಾಕಿಬಿಡು ಅಂತ ಹೇಳಿಬಿಡ್ತಾರೆ. ಅದೇ ರೀತಿ ಆಕೆ ಒಪ್ಕೊಳ್ತಾಳೆ ಸೂಲಗಿತ್ತಿ. ಆದರೆ ಭೂಸ್ಪರ್ಶ ಆದ ತಕ್ಷಣ 3 ಸಲ ಅದೇ ಏನು ಎಳಿತಾರಲ್ಲ ಲಿಂಬೆಹಣ್ಣು ಎಳಿತಾರಲ್ಲ ಮಗುವಿನ ಮೇಲೆ ಎಳೆದು ಹೊಸ್ತಲು ಹೊರಗೆ ಆಗುತ್ತಾರೆ ಕರೆ. ಆದರೆ ಏನಾಗುತ್ತೆ ಅಂದ್ಕೊಂಡಿದ್ದಾಗಲ್ಲ, ಲಿಂಬೆಹಣ್ಣು ಹೊಸ್ತಲು ದಾಟಿ ಹೋಗಲ್ಲ, ಹೊಸ್ತಲು ಬಾಡಿ ಹೊಳ್ಳೆ ಉಲ್ಟಾ ರಿಟರ್ನು ಹೊಳ್ಳೆ ಮನೆ ಒಳಗೆ ಬರುತ್ತೆ. ಇದನ್ನೇ ಸೂಲಗಿತ್ತಿ ಹೇಳ್ತಾಳೆ, ಹಿಂಗಾಯಿತು, ಹೊರಗೆ ಹೋಗಲಿಲ್ಲ ಲಿಂಬೆಹಣ್ಣು ಅಂತ. ಆವಾಗ ಅವರು ಹೇಳ್ತಾರೆ, ನಸುನಕ್ಕೆ ಹೇಳ್ತಾರೆ,
ಇಲ್ಲಿ ಹೇಳ್ತಾರೆ ನೋಡಿ, ಚಂದ್ರಶೇಖರ್ ಬಿಡಾದವರು ಅವರು ಬರ್ತಾರೆ. ನಸುನಕ್ಕು ನನ್ನ ಸಂತತಿ ಉಳಿಸಿಕೊಳ್ಳಬೇಕೆಂದು ನಾ ಬಗೆದರೆ ನನ್ನನ್ನು ಜೋಗಿ ಜಂಗಮನನ್ನಾಗಿಸಲು ಆ ಶಕ್ತಿ ದೇವತೆ ಬಯಸುತ್ತಿದ್ದಾಳೆ ಎಂದು ನಿಟ್ಟುಸಿರುಬಿಟ್ಟರು. ನಾನು ಜಂಗಮನಾಗಿರ್ಬೇಕಂತ ಶಕ್ತಿ ದೇವತೆ ಇಷ್ಟ ಇದೆ ಅಂತ ಹೇಳಿದ್ರು. ಆಮೇಲೆ ಸುಲಗಿತ್ತು ಹೇಳ್ತಾರೆ, ಅವನು ಬದುಕೋದಿಲ್ಲ, ಇಷ್ಟೇ 12 ವರ್ಷ ಬದುಕ್ತಾಳೆ. ಹಾಗೇನೋ ಏನೋ ತಿಳ್ಕೊತಾಳೆ. ಇಷ್ಟ ಆಯ್ತು. ಮುಂದೆ ಮಗ ಬೆಳಿತಾನೆ. ಆ ಮಗನಿಗೆ ಮಲ್ಕಯ್ಯ ಅಂತ ಹೆಸರಿಡ್ತಾರೆ. ಮಲ್ಕಯ್ಯ ಅಂತ ಹೆಸರಿಟ್ಟು ಅವ್ನು ಬೆಳಿತಾನೆ. 12 ವರ್ಷ ಆಗುತ್ತೆ. ವೀರೇಶ್ವರ ಶರಣರು ಏನು ಕಂಡಿದ್ರು ತ್ರಿಕಾಲ ಜ್ಞಾನದಲ್ಲಿ, ಅವ್ರ ಜ್ಞಾನದಲ್ಲಿ ಅವನು 12 ವರ್ಷಕ್ಕೆ ಹೊಟ್ಟೆ ಬೇನೆಯಿಂದ ತೀರ್ಕೊಂಡು ಬಿಡ್ತಾನೆ. ಇದು ಒಂದು ಭಾಗ. ಆಮೇಲೆ ಬೇಗ ಹೇಳ್ತೀನಿ ಕೇಳಿ. ಇದೆಲ್ಲ ಯಾಕಾಗುತ್ತಂದರೆ, ಯಾವುದೇ ನಮ್ಮ ಭಾರತ ಖಂಡದಲ್ಲಿ ಸನಾತನ ಧರ್ಮದಲ್ಲಿ ಯಾವುದೇ ಮಹಾತ್ಮರ ಆಗಿ ಹೋಗಿದಾರಲ್ಲ ಈ ಮಣ್ಣಿನಲ್ಲಿ, ಯಾರು ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಐಷಾರಾಮಿ ಜೀವನ ಮಾಡಿ ಅವರು ಮುಂದೆ ಬಂದಿಲ್ಲ. ಪ್ರತಿಯೊಬ್ಬ ಮಹಾತ್ಮ, ಅಷ್ಟೆಲ್ಲ ಸ್ವಾಮಿ ವಿವೇಕಾನಂದ ಒಬ್ಬ ದೊಡ್ಡ ರಿಚೆಸ್ಟ್ ತಂದೆ ತಾಯಿ ಮಗನಾಗಿ ಹುಟ್ಟಿದ್ರು ಕೂಡ ಸನ್ಯಾಸಿಯಾಗಿ ಕಾಲ್ನಡೆಯಲ್ಲಿ ಇಡೀ ಭಾರತವನ್ನು ತುಳಿತಾರೆ. ಇಷ್ಟು ಒಂದು ಉದಾಹರಣೆ ಸಾಕು, ಮಾತು ಬೇಡ, ಮುಂದೆ ಹೇಳ್ತೀನಿ. ಈಗ ಎರಡನೇದ ಇನ್ನೊಬ್ಬ ಮಗಳು 12 ವರ್ಷದ ಮಗಳು ಇರ್ತಾಳೆ ವೀರೇಶ್ವರ ಶರಣರಿಗೆ. ಅವಳ ಹೆಸರು ದೇವಕಿ ಅಂತ. 12 ವರ್ಷ ಪ್ರಾಯದಕ್ಕೆ. ಮುಂದೆ ಹಾಗೆ ಆಕೆಯು ಗೆಳತಿರ್ತಾರೆ, ಎಲ್ಲ ಆಡ್ತಿರ್ತಾರೆ. ಒಬ್ಬಕ್ಕೆ ಗೆಳತಿರ್ತಾಳೆ. ಆ ಗೆಳತಿ ಹೆಸರು ಶಿವಲಿಂಗವ ಅಂತ. ಯಾರ್ಯಾರ ಮಗಳು ಶಿವಲಿಂಗವ? ರಾಮಗೊಂಡ ಗುರುಲಿಂಗಪ್ಪನವರ ಮಗಳು ಶಿವಲಿಂಗವ. ಈ ಶಿವಲಿಂಗವ ಮತ್ತು ದೇವಕಿ ಅಂದರೆ ವೀರೇಶ್ವರ ಶರಣರ ಮಗಳು ದೇವಕಿ ಕೂಡಿ ಆಟ ಆಡ್ತಾರೆ. ಭಾಳ ಕ್ಲೋಸ್ ಆಗಿರ್ತಾರೆ. ಒಂದು ದಿವಸ ವೀರೇಶ್ವರ ಶರಣರು ಏನು ಮಾಡ್ತಾರೆ ಅಂತಂದರೆ, ದೇವಕಿ ಮಗಳಿಗೆ ಒಂದು ಚಲೋ ಸುಂದರವಾದಂಥ ಸುಂದರವಾದಂಥ ಬಟ್ಟೆ ತೊಗೊಂಬರ್ತಾರೆ. ಹಾಕೋದಕ್ಕೆ ಬಟ್ಟೆ ತರ್ತಾರೆ, ಉಡುಗೆ ತರ್ತಾರೆ. ಆ ಉಡುಗೆ ತಂದು ದೇವಕಿ ಹಾಕ್ತಾರೆ. ಆಕೆ ಹಾಕ್ಕೊಂಡು ಭಾಳ ಖುಷಿಯಿಂದ ಆಟ ಆಡ್ತಿರ್ತಾಳೆ. ಮನೆ ಮುಂದೆ ಅಂಗಳದಲ್ಲಿ ಆಟ ಆಡ್ತಿರ್ಬೋದು. ಆಕೆ ಯಾರು ಗೆಳತಿ ಶಿವಲಿಂಗವನ ಜೊತೆ ಆಟ ಆಡ್ತಾಳೆ. ಶಿವಲಿಂಗವಾಗೆ ಇದು ದೇವಕ್ಕೆ ಹಾಕೊಂಡ್ರೆ ಬಟ್ಟೆ ಇರ್ತಲ್ಲ, ಭಾಳ ನೋಡಿ ಒಂಥರ ಆಕಿನ ಕಣ್ಣು ನನಗೂ ಇಂಥ ಬಟ್ಟೆ ಬೇಕು ಅಂತ ತಿಳ್ಕೊಂಡು ಆಕೆ ಅಂದ್ಕೋತಾಳೆ. ನಮ್ಮ ಪಪ್ಪ ಅವಾಗ ಪಪ್ಪನಲ್ಲ, ನಾವು ಈಗ ಅಂತೀವಿ ಪಪ್ಪ ಮಮ್ಮಿ ಅಂತ. ಅವಾಗೆಲ್ಲ ಅವು ಹೇಳೋನು, ಅಪ್ಪಗೆ ಹೇಳೋನು, ಅಣ್ಣಗೆ ಹೇಳೋನು ಅಂತ. ಹೋಗಿ ಮನೆಗೆ ಹೋಗಿ ಅವ್ರ ಅಪ್ಪಗೆ ಹೇಳ್ತಾಳೆ. ಅವ್ರ ಅಪ್ಪಗೆ ಹೇಳ್ತಾಳೆ. ಕಡೆಗೆ ಅಣ್ಣ ಚಂದ್ರಶಪ್ಪನವರಂತ ಅಣ್ಣ ಇರ್ತಾರೆ. ಆ ಚಂದ್ರಶಪ್ಪನವರಿಗೆ ಮುಂದೆ ಹಠ ಮಾಡ್ತಾಳೆ ಅಣ್ಣಗೆ. ಅಣ್ಣ, ಆಕೆ ದೇವಕ್ಕೆ ಏನು ಹಾಕ್ಕೊಂಡಾಳ, ನಂಗೆ ಅಂಥದ್ದೇ ಬಟ್ಟೆ ಬೇಕು. ಆಕಿನ ಮುಂದೆ ನಾನು ಹಾಗೆ ಹಾಕ್ಕೊಂಡು ಆಕಿನ ಒಂದು ನನಗೆ ತಂದಾರೆ ನಮ್ಮ ಮನೆ ಅಂತ ಅನ್ಕೋಬೇಕು ಅಂತ ಮಾಡ್ತಾಳೆ. ಆದರೆ ಚಂದ್ರಶಪ್ಪನವ್ರು ಏನು ಮಾಡ್ತಾರೆ, ಇದು ಎಲ್ಲಿ ಯಾವ ಅಂಗಡಿಯಲ್ಲಿ ತಂದಿದ್ದಾರೆ ಇದು ಬಟ್ಟೆ ಅಂತ ತಿಳ್ಕೊಬೇಕಂತ ತಿಳ್ಕೊಂಡು ಸದ್ಗುರು ವೀರೇಶ್ವರ ಶರಣ ಹತ್ರ ಬರ್ತಾರೆ. ಸದ್ಗುರು ವೀರೇಶ್ವರ ಹತ್ರ ಬಂದಾಗ, ಅಪ್ಪ ಗುರುಗಳೇ, ನಮ್ಮ ಮಗಳು ನಮ್ಮ ತಂಗಿ ಶಿವಲಿಂಗವ ನಿಮ್ಮ ಮಗಳಿಗೇನು ಬಟ್ಟೆ ತಂದಿರುತ್ತೆ ಅಂಥದ್ದು ಬೇಕಂತ ಹಠ ಮಾಡಿದಾಳೆ, ಮತ್ತು ಯಾವ ಅಂಗಡಿಯಾಗ ತಂದಿರಿ ನೀವು ಹೇಳ್ರಲ್ಲ ಅಂತ. ಅವಾಗಂತಾರೆ ಅವಾಗ ತ್ರಿಕಾಲ ಜ್ಞಾನಿಗಳು ಚಂದ್ರಶಪ್ಪ ಅವ್ರಿಗೆ ಹೇಳ್ತಾರೆ, ಚಂದ್ರಶಪ್ಪ ನೋಡು, ಇದು ನೋಡು, ನಮ್ಮ ಮಗಳು ದೇವಕಿ ಏನು ಹಾಕ್ಕೊಂಡು ಇರ್ತಾಳ, ಆಕೆ ಒಂದು 2 ದಿವಸ ಅಷ್ಟೇ ಖುಷಿ ಪಡ್ತಾಳೆ. ಖುಷಿ ಪಡಲಿ ಬಿಡೋದು, ಒಂದು 2 ದಿವಸ ಖುಷಿ ಪಡಲಿ ಅಂತ ನಾನು ಹಾಕಿದ್ದೀನಿ. ಮುಂದೆ 3ನೇ ದಿವಸ ಇದು ಬಟ್ಟೆ ನಿಮಗೆ ಕೊಡ್ತೀನಿ, ಆಕೆ ಶಿವಲಿಂಗ ಹಾಕ್ಕೊಳ್ಳಿ. ಇಷ್ಟು ಹೋಗಿ ಅಷ್ಟೇ, ಜಾಸ್ತಿ ಹೇಳಲ್ಲ. ಏನು ಅಂಗಡಿಗೆ ಹೋಗಕ್ಕೆ ಹೋಗಬೇಡ, ತರಕ್ಕೆ ಹೋಗಬೇಡ. ದೇವಕೇನು ಹಾಕ್ಕೊಂಡಾಳಲ್ಲ, 2 ದಿವಸ ಹಾಕೋತಾಳೆ ಅಷ್ಟೇ. 3ನೇ ದಿವಸಕ್ಕೆ ಶಿವಲಿಂಗ ಕೊಟ್ಬಿಡ್ತೀನಿ ಹಾಕ್ಕೊಳಕ್ಕೆ. ಇದು ಒಂದು ಅರ್ಥಗರ್ಭಿತವಾದ ಮಾತು. ಚಂದ್ರಶಪ್ಪನವ್ರಿಗೆ ಅರ್ಥ ಆಗಲ್ಲ, ಆದರೂ ಕೂಡ ಸುಮ್ಮನೆ ಹೋಗ್ತಾರೆ. ಯಾಕಂದರೆ ಚಿಕ್ಕಸಿಂದಿಗೆಯಲ್ಲಿ ಈ ಸದ್ಗುರುಗಳು ಹೇಳಿದ ಮಾತಿನಲ್ಲಿ ಏನೋ ಒಂದು ನಿಗೂಢತೆ ಇರುತ್ತೆ, ಅದಕ್ಕೆ ಅವ್ರು ಸುಮ್ಮನೆ ಹೋಗ್ತಾರೆ. ಮುಂದೆ 2 ದಿನ ಹಾಕೋತಾರೆ. ಅವ್ರು ಹೆಂಗೆ ಹೇಳ್ತಾರೆ ನೋಡಿರಿ, ಚಂದ್ರಕಾಂತ್ ಬಿರಾದರ್ ಹೇಳಿದ್ದಾರೆ, ಈಗ ಈ 2 ದಿನ ಮಾತ್ರ ದೇವಕಿ ಹುಟ್ಟು ಉಲ್ಲಾಸ ಪಡಲಿ, 3ನೇ ದಿನ ನನ್ನ ಮನೆ ಮಕ್ಕಳಿಲ್ಲದೆ ಬರಡಾಗ್ಬೋದು, ನನ್ನ ಮನೆ ಮಕ್ಕಳಿಲ್ಲದೆ ಬರಡಾಗ್ಬೋದು, ಆಗ ಬಟ್ಟೆ ಇಟ್ಟುಕೊಂಡು ಏನು ಮಾಡಲಿ, ನಿನ್ನ ತಂಗಿಯೇ ತೊಟ್ಟುಕೊಳ್ಳಲಿ ಎಂದು ಅಪ್ಪಣೆ ಮಾಡಿ ಕಳಿಸ್ತಾರೆ. ಎಂಥ ಮಾತ್ರಿ, 3ನೇ ದಿವಸ ನನ್ನ ಮನೆ ಮಕ್ಕಳಿಲ್ಲದ ಮನೆ ಆಗುತ್ತಾ ಅಂತ ಹೇಳ್ತಾರೆ.
ಅವರು ವೀರೇಶ್ವರು ಚಂದ್ರಶೆಟ್ಟನವರು ಹೇಳಿದ ಮಾತಂತೆ ಆಗತ್ತೆ. ಆದರೆ ಆಗೋಕ್ಕಿಂತ ಮುಂಚೆ ಏನಂತ ಕೇಳಿ, ಹೆಂಗೆ ಆಕೆ ಕೊನೆ ಆಗುತ್ತಂದರೆ ದೇವಕಿದು ಮಗಳ ದೇವಕಿದು ಮರುದಿವಸ ಹೆಂಡತಿ ರುದ್ರಾಂಬೆಯವರು ಬರ್ತಾರೆ ಗಂಡನ ಹತ್ರ, ಯಾರು ವೀರೇಶ್ವರ ಶರಣರ ಹತ್ರ ಬರ್ತಾರೆ. ನೋಡೋರು ಹೇಳ್ತಾರೆ, ನಿಮ್ಮ ಮಗಳು ಋತುಮತಿ ಆಗಿದ್ದಾಳೆ, ದೊಡ್ಡಕ್ಕೆ ಆಗಿದ್ದಾಳೆ, ಈ ದೊಡ್ಡಕ್ಕೆ ಆಗಿದ್ದಾಳೆ, ಋತುಮತಿ ಆಗಿದ್ದಾಳೆ. ಋತುಮತಿ ಶಬ್ದ ಈಗಿಂದ ರೀ, ಅದು ದೊಡ್ಡಕ್ಕೆ ಆಗಿದ್ದಾಳೆ ರೀ, ಮೈ ನೆರೆದಿದ್ದಾಳೆ ರೀ. ಅದಕ್ಕೆ ಊರಾನ ಮಂದಿಗೆಲ್ಲ ಮತ್ತೆ ಕರೆದು ಹಾಡಿಸ್ಬೇಕು. ಅವಾಗೆಲ್ಲ ಒಂದು ಮಂಟಪ ಹಾಕೋದ್ರಿ, 16 ದಿವಸ ಹಾಕಿ ಕೊಡಿಸ್ತಿದ್ರು. ಅವಾಗೆಲ್ಲ ಹಳೆ ಕಾಲದಲ್ಲಿ ಮಗಳು ದೊಡ್ಡ ಮಕ್ಕಳಾದ್ರೆ 16 ದಿವಸ ದೊಡ್ಡ ದಿವಸ ಮಂಟಪ ಚೇಂಜ್ ಮಾಡೋದು, ಹಾಗೆಲ್ಲ ಮಾಡ್ಕೊಂಡು ಕೊಡಿಸ್ತಿದ್ರು. ಹಂಗೆ ಮಾಡೋನು ಊರು ಮುತ್ತೈದರೆಲ್ಲ ಕರೆಸಿ ಮಂಟಪ ಹಾಕಿ ಕೊಡಿಸಿ ಹಾಡಿಸ್ಬೇಕಂತ ವಿಚಾರ ಮಾಡಿದ್ದೀನಿ, ಏನಂತರಿ ಪತಿದೇವ್ರಿಗೆ ಕೇಳ್ತಾರೆ. ಆ ವೀರೇಶ್ವರರು ನಕ್ಕೋತ ಹೇಳ್ತಾರೆ, ಹೆಂಗೆ ಆಕಿನತ್ ಹೆಂಡತಿ ಕಡೆ ನಕ್ಕೊಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಏ ಹುಚ್ಚಿ, ನೀನು ಇವತ್ತು ಊರು ಜನಕ್ಕೆ ಕರೆದು ಹಾಡಿಸುವ ವಿಚಾರ ಬಿಡು, ನಾಳೆ ಊರು ಜನರೆಲ್ಲ ಕರೆಯದೇ ಬಂದು ಹಾಡಿ ಹೋಗುತ್ತಾರೆ ಎಂದು ಹೇಳಿದರು. ಇವತ್ತಾಕೆ ನೀ ಕರೆದಕ್ಕೆ ಬರ್ತೀವಿ, ಕರೆದು ಹಾಡಿಸೋ ಅವಶ್ಯಕತೆ ಇಲ್ಲ, ನಾಳೆ ಅವರೇ ಬಂದು ಹಾಡಿ ಹೊಗಳೆ ಹಾಡಿ ಹೋಗ್ತಾರೆ ಎಂದು ಹೇಳ್ತಾರೆ. ಆದರೆ ಈ ಅರ್ಥಗರ್ಭಿತವಾದ ಮಾತು ರುದ್ರಾಂಬಿಯವರಿಗೆ, ಹೆಂಡತಿ ರುದ್ರಾಂಬಿಯವರಿಗೆ ಅರ್ಥ ಆಗಲ್ಲ. ಏನಾಗುತ್ತೆ, ಮರುದಿವಸ ದೇವಕಿ ಸಾಯ್ತಾಳೆ, ಶಿವೈಕ್ಯ ಆತಾಳೆ. ಏನಂತಾರೆ, ಶಿವಾದಿನ ಆತಾಳೆ, ಒಳ್ಳೆಯದಲ್ಲ ಕೊನೆ ಹೆಸರು ಹೇಳ್ತಾಳೆ. ಹಿಂಗಾಗತ್ತೆ. ಇದಾಯಿತು. ರುದ್ರಾಂಬೆಯವರು ವೀರೇಶ್ವರ ಶರಣವರು ಇಬ್ಬರು ಗಂಡ ಹೆಂಡತಿ, ಇಬ್ಬರು ಗಂಡು ಹೆಣ್ಣು 2 ಮಕ್ಕಳನ್ನ ಕಳ್ಕೊತಾರೆ. ಮಕ್ಕಳಿದ ಮನೆ ಆಗುತ್ತೆ ಅವ್ರ ಮನೆ. ಕೊನೆಗೆ ದೇವಕಿ ತೀರಿ ಹೋದ್ಮೇಲೆ ಆಕಿನ ಬಟ್ಟೆನ ಚಂದ್ರಶೆಟ್ಟನವರ ತಂಗಿ ಶಿವಲಿಂಗಿಗೆ ಕೊಟ್ಟು ಕಳಿಸ್ತಾರೆ. ಇದು ಒಂದು. ಇನ್ನು 3ನೇ ಭಾಗ, 3ನೇ ಪಾರ್ಟ್, ವೀರೇಶ್ವರ ಶರಣಲ್ಲಿ ಏನು ಉಳಿತು, ಅವರಂತ ಏನು ಉಳಿತು, ಮಕ್ಕಳಿಲ್ಲ, ಏನು ಉಳಿತು, ಮುಂದೇನಾಯ್ತು? ಮುಂದೆ 2 ಗಂಡಸು, ಇವರೇನೋ ವೈರಾಗ್ಯವರು, ಆಧ್ಯಾತ್ಮ ಬಲ್ಲವರು, ದೇವಿಯಿಂದ ಶುದ್ಧಿಯನ್ನು ಪಡೆದವರು, ಸನ್ಯಾಸತ್ವವನ್ನು ಹೊಂದಿದವರು, ಮನಸ್ಸು ತನು ಮನ ಧನ ಎಲ್ಲನೂ ವೈರಾಗ್ಯದಿಂದ ಕೂಡಿದೆ. ಇವರಿಗೇನು ಅನಿಸಲ್ಲ. ಅನ್ನಿಸ್ತದೆ, ಒಬ್ಬ ತಂದೆಯಾಗಿ ಮಕ್ಕಳನ್ನ ಕಳ್ಕೊಂಡೆ ಅನ್ನೋದು ಅನ್ನಿಸ್ತದೆ, ಆದರೆ ಆಧ್ಯಾತ್ಮ ಜೀವಿಯಾಗಿ ಅದು ಅನಿಸೋದಿಲ್ಲ. ಮುಂದಾದರೆ ಹೆಂಡತಿ ಕರುಳು ಕೇಳಬೇಕಲ್ಲ, ತಾಯಿ ಅನ್ನೋ ಪದಕ್ಕೇನು ಬೆಲೆ ಇದಲ್ಲ ನಮ್ಮ ಭಾರತ ಸನಾತನದಲ್ಲಿ, ಅದು ಕೇಳಲ್ಲ. ಏನು ಮಾಡ್ತದೆ, ಕೊರಗ್ತದೆ ತಾಯಿ ಕೊರಗ್ತಾಳೆ. ಮಕ್ಕಳು 2 ಹೋದಲ್ಲ, 2 ಮಕ್ಕಳು ಕೊರಗ್ತಾಳೆ, ಊಟ ಬಿಡ್ತಾಳೆ, ತಿಂಡಿ ಬಿಡ್ತಾಳೆ, ಹಾಸಿಗೆ ಹಿಡ್ಕೋತಾಳೆ. ಹೆಂಡತಿ ರುದ್ರಾಂಬೆ ಮನಸ್ಸು ಬರಲ್ಲ ರೀ, ಏನು ಮಾಡಿದ್ರು ಬರಲ್ಲ. ಕೊರಗಿ ಸೊರಗ್ತಾ ಹೋಗ್ತಾಳೆ. ಒಂದು ದಿವಸ ಏನಾಗುತ್ತೆ ಗೊತ್ತಾ, ದಿನಾಲು ಇವರು ವೀರೇಶ್ವರ ಶರಣರು ಮನೆಗೆ ಹೋಗಿ ಹಿಟ್ಟಿನ ಭಿಕ್ಷೆ ಬೇಡ್ತಾಯಿದ್ರು. ಅವಾಗೆಲ್ಲ ಹೆಂಗೆ ಸ್ವಾಮಿಗಳೆಲ್ಲ ಬರ್ತಿದ್ರು, ಸ್ವಾಮಿಗಳು ಮನೆಗೆ ಹಿಟ್ಟು ಬಾಯ್ತಾರೆ. ನಾನೆಲ್ಲ ನೋಡಿ, ನಾವು ಸಣ್ಣವರಿದ್ದಾಗ ಹಿಟ್ಟು ಭಿಕ್ಷೆ ನಾವು ಹಾಕ್ತಿದ್ವಿ. ಹಿಟ್ಟಿನ ಭಿಕ್ಷೆ ಇವರು ಹೋಗಿರ್ತಾರೆ. ಹೋಗಿ ವಾಪಸ್ ಬರ್ತಿರ್ತಾರೆ, ಮನೆ ಮುಂದೆ ಬರ್ತಾರೆ. ಅಂಗಳದಾಗ ಬಂದು ಈಕೆ ಒಮ್ಮೆಗೆ ಕೊರಗಿ ಭಾಳ ಮರಗ್ತಿರ್ತಾಳೆ. ಮಕ್ಕಳು ಕಳ್ಕೊಂಡು ಕೊರಗು ಬಿಡ್ತಾ ಇಲ್ಲ. ಬಂದು ಭಾಳ ಮರಗಿ ದುಃಖ ತಪ್ತಳಾಗಿ ವೀರೇಶ್ವರ ಕಾಲಿಗೆ ಬೀಳ್ತಾಳೆ, ಅಳ್ತಾಳೆ. ಎಲ್ರಿ ನನ್ನ ಮಕ್ಕಳು ರೀ, ಎಲ್ಲಿ ಹೋದ್ರಿ ನನ್ನ ಮಕ್ಕಳು, ಎಲ್ಲಿ ಹೋದ್ರಿ ಅಂತ ಅಳ್ತಾಳೆ. ಪುಟ್ಟ ಮಕ್ಕಳನ್ನು ಕರೆದೊಯ್ದ ಶಿವ. ಆಕೆ ಒಂದು ಮಾತು ಅಂತ ಹೇಳ್ದಾನೆ, ಆ ಮಕ್ಕಳನ್ನ ಕರ್ಕೊಂಡು ಹೋಗಲ್ರಿ ಶಿವ, ನನ್ನನ್ನು ಕರ್ಕೊಂಡು ಹೋಗೋಯ್ತಲ್ರಿ. ಅಂಥ ಬಂಗಾರ ಪುಟ್ಟ ಮಕ್ಕಳನ್ನ, ಚಿನ್ನದಂಥ ಬಂಗಾರನ ಗಂಡು ಹೆಣ್ಣು ಮಕ್ಕಳನ್ನ ಮಲಕಯ್ಯ ದೇವಕಿನ ಕರ್ಕೊಂಡು ಹೋಗಲ್ರಿ, ನನ್ನನ್ನು ಯಾಕ್ರಿ ಕರ್ಕೊಂಡು ಹೋಗಲ್ಲ ಶಿವ ಅಂತ ಹೇಳ್ತಾಳೆ. ಆದರೆ ವೀರೇಶ್ವರರಿಗೆ ಅನ್ನಿಸ್ತದೆ, ದುಃಖ ಅನ್ನಿಸ್ತದೆ, ಹೆಂಡತಿ ಎಷ್ಟು ಕೊರಗ್ತಾಳಂತ ಅನ್ನಿಸ್ತದೆ. ಆದರೂ ಗಟ್ಟಿ ಮನಸ್ಸು ಮಾಡ್ತಾರೆ. ಒಮ್ಮೆ ಪಟ್ಟನ ಬಾಯಿಗೆ ಬರ್ತದೆ ರೀ ಆಕೆ. ಅವರಿಗೆ ಏನು ಬರ್ತದೆ ಗೊತ್ತನ್ರಿ, ಹೇ ಹುಚ್ಚಿ, ನಿನಗೂ ಮಕ್ಕಳನ್ನು ಸೇರುವ ಮೋಹವಾಗಿದ್ದರೆ ನಾಳೆನೇ ಹೋಗ್ಬಿಡು,
ಇನ್ನೂ ಅಳಬೇಕಾಗಿರೋದು ನೀನಲ್ಲ, ಎಲ್ಲವನ್ನು ಕಳೆದುಕೊಂಡಿನಲ್ಲ ಎಂದು ನಾನು ಅಳಬೇಕಾಗುತ್ತದೆ. ಅಂದರೆ ಹೇಳ್ಕೊಳ್ಳಿ, ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಹುಚ್ಚಿ, ಮಕ್ಕಳಂತ ಯಾಕೆ ಆಸೆ ಪಡ್ತೀಯ? ಮಕ್ಕಳು ಬೇಕಲ್ಲಿ, ಅಲ್ಲಿ ನಿನಗೆ ಮಕ್ಕಳು ಬೇಕೇನೋ, ಅವ್ರು ಎಲ್ಲಿ ಹೋಗ್ಯಾರ, ನೀನು ಹೋಗಿಬಿಡೆ, ನೀನು ಅಳೋದು ಬೇಕಾಗಿಲ್ಲ, ಹೋಗಿಬಿಡು ಇಲ್ಲಿ ಕೂತ್ಕೊಂಡು. ಕೊನೆಗೆ ನಾನು ಅಳ್ತೀನಿ ನೀನು ಹೋದ್ಮೇಲೆ. ಎಲ್ಲರೂ ನೀನು ಹೋದಿ, ಎಲ್ಲರೂ ಹೋದ, ನಾನು ಅಳ್ತೀನಿ, ಎಲ್ಲರೂ ಕಳ್ಕೊಂಡು ನಾನು ಅಳ್ತೀನಿ ರೀ ಅಂತ ಆಕೆ ಆ ರೀತಿ ಈ ಕಡೆ ಸಿಟ್ಟು ಅಲ್ಲ, ಈ ಕಡೆ ದುಃಖನೂ ಅಲ್ಲ, ಈ ಕಡೆ ಧೈರ್ಯನೂ ಅಲ್ಲ. ಅದೊಂದು ಒಂಥರ ಒಂದು ಸ್ಟೇಜ್ ಲೆವೆಲ್ ಮನಸ್ಥಿತಿ. ಆ ಮನಸ್ಥಿತಿ ಹೇಳ್ತೇಕೆ ಕೈ ಕೂಡಿಸಿ ಹಬ್ಬಿಸಿ ಕೂಡಿಸ್ತಾರೆ. ಆದರೆ ಆ ಕೂಡಿಸ್ತಾರೆ ಕರೆ, ಆದರೂ ಒಂದು ಕಡೆ ಒಳಗೆ ಸಂಸಾರದ ಯಜಮಾನ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ ಆದವನು ಒಂದು ಕಡೆ ಒಳಗೆ ಕೊರಿತಾ ಇರ್ತದೆ. ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ, ಸುಮ್ಮ ಒಳಗೆ ಹೇಳ್ಕೊತಾರೆ. ಗಂಡಸರು ಯಾರು ತಮ್ಮ ದುಃಖನೇ ಹೇಳಲ್ರಿ. ಎಷ್ಟು ನೂರಕ್ಕೆ ನಮ್ಮ ಭಾರತ ಸನಾತನ ಧರ್ಮದಲ್ಲಿ 199 ಮಂದಿ ಗಂಡಸರು ಯಾರು ತಮ್ಮ ದುಃಖ, ಯಾರು ಸತ್ತರು ಅವ್ರು ಅಳಲ್ಲ, ಯಾರು ಸತ್ತರು ಅಳಲ್ಲ. ನೋಡಿರ್ಬೇಕಾರೆ ಒಳಗೆ ಮನಸ್ಸು ಅಳ್ತಾ ಇರ್ತದೆ, ಆದರೆ ಅವ್ರು ಹೊರಗೆ ಬರೋಲ್ಲ. ಆದ್ರೆ ಹೆಣ್ಮಕ್ಳು ಮಾಡ್ತಿರ್ತಾರೆ, ಒಳಗೆ ಹೇಳ್ತಾರೆ, ಕಣ್ಣ ನೀರು ಬರ್ತಾವೆ. ಆದರೆ ಹಿಂಗೆ ಆಗಿ ಒಂದು ದಿವಸ ರುದ್ರಾಂಬಿಯವರು ಅವ್ರೇನು ಒಂದು ಮಾತಾಡಲ್ಲ, ನೀನು ಮಕ್ಕಳಿದ್ದಲ್ಲಿ ನಿನಗೆ ಹೋಗ್ಬಿಡ್ತಾರಲ್ಲ, ಆ ಮಾತು ಅವ್ರ ನಾಲಿಗೆ ಮಾತು ಏನಿಲ್ಲ, ಅವ್ರ ಮಾತು ಸುಳ್ಳಾಗಲ್ಲ. ಒಂದು ದಿವಸ ರುದ್ರಾಂಬೆ ಬದುಕೊಳ್ಳೋಕ್ಕಾಗಲ್ಲ, ಅವರು ಭೂಮಿ ಶರೀರ ಬಿಟ್ಬಿಡ್ತಾರೆ. ಮುಂದೆ ಊರಾನ ಜನ ಎಲ್ಲ ಬಂದವರಿಗೆ ಏನು ಸಂಸ್ಕಾರ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ, ಕ್ರಿಯಾವಿಧಿಗಳನ್ನು ಮುಗಿಸ್ತಾರೆ. ಹೀಗೆ ವೀರೇಶ್ವರ ಶರಣರು ತಮ್ಮ ಹೆಂಡತಿನೇ ಕಳ್ಕೊತಾರೆ, ಮಕ್ಕಳನ್ನು ಕಳ್ಕೊತಾರೆ, ಸಂಸಾರ ಮಾಡಿ ಹೆಂಡತಿ ಮಕ್ಕಳು ಪಡ್ಕೊಂಡು ಕೂಡ ಎಲ್ಲರೂ ಹೋಗ್ಬಿಡ್ತಾರೆ. ಹಾಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಕೂಡ ಅಷ್ಟೇ, ಅವರ ಚರಿತ್ರೆನ ಓದಿ ಅವರು ಕೂಡ ಮದುವೆ ಮಾಡ್ಕೊತಾರೆ, ಒಂದು ಮಗುವಿನ ಜನ್ಮ ಕೊಡ್ತಾರೆ, ಲಕ್ಷ್ಮೀನಾರಾಯಣಾಚಾರ್ಯರು ಅಂತ. ಆದರೆ 7 ವರ್ಷ 8 ವರ್ಷ ಸಂಸಾರ ಮಾಡ್ತಾರೆ. ಮುಂದೆ ಅವರಿಗೆ ಸನ್ಯಾಸ ಕಡೆ ಗಮನ ಸೆಳೆಬಿಡ್ತದೆ. ಅವರು ಬಿಡ್ತಾರೆ ಹೆಂಡ್ತಿಗೆ, ನನಗೆ ಸನ್ಯಾಸ ಸ್ವೀಕಾರ ಮಾಡ್ತಾರೆ ಬಿಟ್ಬಿಡ್ತಾರೆ. ಆದರೆ ಹೆಂಡ್ತಿ ಬೇಡ ಅಂತ ಹೇಳ್ತಾಳೆ, ಕೇಳಲ್ಲ, ಅವ್ರು ಹೋಗಿಬಿಡ್ತಾರೆ. ಮುಂದೆ ಹೆಂಡ್ತಿ ಕೊರಗಿ ಅವಳು ಸತ್ತೋಗ್ಬಿಡ್ತಾಳೆ. ರಾಘವೇಂದ್ರ ಸ್ವಾಮಿಗಳು ಸಂಸಾರ ಮಾಡಿ ಎಲ್ಲ ಹೋಗ್ಬಿಡ್ತಾರೆ. ಮುಂದೆ ಮಗನ ಬಗ್ಗೆ ಎಂದು ಗೊತ್ತಿಲ್ಲ. ನಾನು ಹೇಳೋ ಉದ್ದೇಶ ಇಷ್ಟೇ, ಮಹಾತ್ಮರು ಅವ್ರ ಹೀಗೆ ವೀರೇಶ್ವರ ಶರಣರು ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಭೋಗದ ಜೀವನವನ್ನು ಬಿಡುವಂಥ ಪರಿಸ್ಥಿತಿ ಬರುತ್ತೆ, ಭೋಗ ಜೀವನ ಕಳ್ಕೊತಾರೆ. ಈ ಚಂದ್ರಕಾಂತ್ ಬಿರಾದರ್ ಒಂದು ಮಾತು ಹೇಳ್ತಾರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನ್ನುವ ಹಾಗೆ ಭೋಗ ಜೀವನದಿಂದ ವಿಯೋಗರಾಗಿ ಸಂಸಾರಿಯಾಗಿದ್ದರಾದರೂ ಸಂತರಾಗಿ ಭೋಗಲಾಲಸೆಯ ಚಿಂತೆಯಿಂದ ನಿಶ್ಚಿಂತರಾದರು. ಮುಗಿತಾವೆ ಸ್ವಲ್ಪ ದಿವಸ, ಹಂಗೆ ದುಃಖ ಸ್ವಲ್ಪ ದಿವಸ ಇರ್ತದೆ, ಆಮೇಲೆ ಅದರ ಎಲ್ಲ ಮರೆತು ಜನಸೇವೆ, ಜನಾರ್ದನ ಸೇವೆ ಜನರ ಸೇವೆ ಮಾಡಿಕೊಂಡು ಮಲ್ಲಿಕಾರ್ಜುನ ಸೇವೆ ಮಾಡ್ಕೊಂಡು ಬಂದಿರ್ತಾರೆ. ವೀಕ್ಷಕರೇ, ಧನ್ಯವಾದಗಳು ಇಲ್ಲಿವರೆಗೂ ಗಮನಪಟ್ಟದಕ್ಕೆ. ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡಿ, ಐಕಾನ್ ಬೆಲ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಸ್ ಬರುತ್ತೆ. ನಮ್ಮ ಚಾನಲ್ ಒಂದೇ ಅಲ್ಲ, ಆಧ್ಯಾತ್ಮಿಕ ಎಲ್ಲ ಮಿಕ್ಸ್ ಇದೆ, ಕನ್ನಡದ ಬಗ್ಗೆ ಎಲ್ಲ ಮಿಕ್ಸ್ ಇದೆ, ಸಂಸ್ಕಾರ ಕೊಡಿದೆ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.